ಚೆನ್ನಾಗಿ ಕಾಣ್ತಿದ್ದೀನಿ ನಾಳೆ ಹೇಳು ಚಿನ್ನು ಚೆನ್ನಾಗಿ ಕಾಣ್ತಿದ್ದೀನಿ ಪ್ಲೀಸ್. ನಾಳೆ ದಸರಾ ಹಬ್ಬ ಇದೆ, ಸೊ ಫೋಟೋ ಶೂಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ಇದೆ ಅವತಾರ. ನಮ್ಮ ಜೊತೆ ನಮಗೆ ಹೆಲ್ಪ್ ಮಾಡೋಕ್ಕೆ ಆಂಟಿ ಬರ್ತಾರೆ. ಸೊ ಅವ್ರ ಮಗಳಿಗೆ ನಾನು ಕರೆಸ್ಕೊಂಡಿದ್ದೀನಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಅವ್ರು ಬಂದಿದ್ದಾರೆ ಇವತ್ತು. ಇಲ್ಲೇ ಮಣಿಪಾಲ್ ಹತ್ರ ಇಂದ್ರಾಳಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ದೇವಸ್ಥಾನ ಇದೆ, ಅಮ್ಮನವರು ದೇವಸ್ಥಾನ ಅಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ರಶ್ ಇರಲ್ಲ. ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಯಾವ ಟೆಂಪಲ್ ಇದು ಚುನು? ಇಂದ್ರಾಣಿ ಕ್ಷೇತ್ರ ಇಂದ್ರಾಣಿ ದೇವಿ. ಶ್ರೀ ಕ್ಷೇತ್ರ ಇಂದ್ರಾಣಿ ದೇವಿ. ಶ್ರೀ ಅಲ್ಲ ಶ್ರೀ ಶ್ರೀ ಕ್ಷೇತ್ರ ಇಂದ್ರಾಣಿ ದೇವಿ ಟೆಂಪಲ್ ಅಂತ. ನಾವು ಬರ್ತಿರೋದು ಫಸ್ಟ್ ಟೈಮ್. ಫುಲ್ ಹಿಲ್ ಮೇಲಿದೆ. ನಮ್ಮ ಗುಂಡಣ್ಣ ನೋಡಿ ಹೆಂಗೆ ನಾನು ಅವನಿಗೆ ಈ ಸರ ಹಾಕಿದ್ದೀನಿ ಅವಾಗಿಂದ ಹಿಡ್ಕೊಂಡೇ ಕೂತಿದ್ದಾನೆ. ಚೆನ್ನಾಗಿದೆ ಫುಲ್ಲು. ಎಲ್ಲ ಕಡೆ ಸುತ್ತಮುತ್ತ ಹಿಲ್ ಮೇಲಿದೆ ಆ್ಯಕ್ಚುಲಿ. ಬರಬೇಕಾದ್ರೆ ಹಿಂಗೆ ಮೇಲೆ ಬಂದಂಗೆ ಆಯಿತು. ಆಮೇಲೆ ಎಲ್ಲ ಕಡೆ ಸುತ್ತಮುತ್ತ ಎಲ್ಲ ಕಡೆ ಮರಗಳು ಫುಲ್ ಗ್ರೀನ್ ಇದೆ. ಅದರಲ್ಲಿ ಸ್ವಲ್ಪ ಮಳೆ ಬಂದೋಗಿದೆ, ಇನ್ನೂ ಚೆನ್ನಾಗಿ ಕಾಣ್ತಿದೆ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ ಅಂತ ಕ್ಲಿಪ್ಸ್ ಏನು ತೆಗಿಯೋಕ್ಕಾಗಲಿಲ್ಲ. ಇವಾಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದೀವಿ. ಇವಾಗ ಎಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವಸ್ಥಾನ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಿಲ್ ಮೇಲಿದೆ, ತುಂಬ ಪೀಸ್ಫುಲ್ ಆಗಿದೆ ಜಾಗ. ಜನಗಳು ಅಷ್ಟು ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅಮ್ಮವರದ್ದು ದರ್ಶನ ಮಾಡಿಕೊಂಡು ಇವಾಗ ಸ್ವಲ್ಪ ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ದೇವಸ್ಥಾನ ಶೂಟಿಂಗ್ ಒಂದು ಮಾಡಬೇಕಿತ್ತು, ಆಮೇಲೆ ದೇವಸ್ಥಾನನೂ ನೋಡ್ದಂಗೆ ಆಗುತ್ತಂತ ಈ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ವಿ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಹೇಳಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.